ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಪೊಟ್ಯಾಟೊ ಪಾಪ್ಕಾರ್ನನ್ನು ಮಾಡೋಣ. ಪೊಟ್ಯಾಟೊ ಪಾಪ್ಕಾರ್ನ್ ಮಾಡೋಕ್ಕೆ ನಮಗೆ 4 ಆಲೂಗಡ್ಡೆ, ಒಂದು ಗ್ರೀನ್ ಚಿಲ್ಲಿ, ಇದು ಚಿಲ್ಲಿ ಫ್ಲೇಕ್ಸು, ಮತ್ತು ಮಿಕ್ಸ್ಡ್ ಹರ್ಬ್ ತೊಗೊಂಡಿದ್ದೀನಿ, ಕಾಳು ಮೆಣಸಿನ ಪೌಡರ್ ತೊಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಆಲೂಗಡ್ಡೆನ ನಾವು ಸಿಪ್ಪೆಯನ್ನು ತೆಗೆದುಬಿಡೋಣ. ಸಿಪ್ಪೆ ತೆಗೆದ ಆಲೂಗಡ್ಡೆನ ನಾನು ಒಂದು ಸ್ವಲ್ಪ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಇದನ್ನು ನಾನು ತುರ್ಕೊಂಡಿದ್ದೀನಿ. ಈಗ ಈ ನೀರನ್ನೆಲ್ಲ ಒಂದು ಸರ್ತಿ ಚೆನ್ನಾಗಿ ತೊಳೆದುಕೊಂಡು ಮತ್ತು ಇದನ್ನು ಸ್ಕ್ವೀಸ್ ಮಾಡೋಣ. ಇದು ಸ್ಟಾರ್ಚ್ ಎಲ್ಲ ಹೋಗಿಬಿಡುತ್ತೆ ಇದರಿಂದ. ಇದು ನೀರೆಲ್ಲ ತೆಗೆದ್ಮೇಲೆ ನಾವು 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಒನ್ ಟೇಬಲ್ ಸ್ಪೂನ್ ಮಿಕ್ಸ್ಡ್ ಹರ್ಬ್ಸ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು ಇದಕ್ಕೆ 4 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕಿಡ್ಸ್ ಫೇವ್ರೇಟ್ ಸ್ನ್ಯಾಕ್. ಈವ್ನಿಂಗ್ ನೀವು ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು. ಸಮ್ಮರಲ್ಲಿ ಮಕ್ಕಳೇನಾದರೂ ಕೇಳಿದಾಗ ನೀವು ಸ್ನ್ಯಾಕ್ಸ್ ಅಂದಾಗ ಇದನ್ನು ಮಾಡಿಕೊಡ್ಬೋದು. ಮತ್ತು ಇದಕ್ಕೆ 1/2 ಟೇಬಲ್ ಸ್ಪೂನ್ ಪೆಪ್ಪರ್, ಕಾಳು ಮೆಣಸಿನ ಪುಡಿ ಆ್ಯಡ್ ಮಾಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಸೇರಿಸಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾವೀಗ ಇದನ್ನು ನಿಧಾನವಾಗಿ, ಜಾಸ್ತಿ ಪ್ರೆಸ್ ಮಾಡದೆ ನಿಧಾನವಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಪಾಪ್ಕಾರ್ನ್ ಶೇಪಲ್ಲೇ ಆಗುತ್ತೆ ಇದು. ಜಾಸ್ತಿ ಪ್ರೆಸ್ ಮಾಡಬಾರ್ದು, ನಿಧಾನಕ್ಕೆ ಮಾಡ್ಕೊಳ್ಬೇಕು. ಈಗ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಕರಿಯೋಕ್ಕೆ. ಈಗ ನಾನು ಅದೇ ಥರ ಪಾಪ್ಕಾರ್ನ್ ಶೇಪಲ್ಲಿ ಎಲ್ಲ ಬಾಲ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ಈಗ ಇದನ್ನು ರೆಡಿಯಾಗಿದೆ. ಈಗ ಇದನ್ನು ಎಣ್ಣೆಯಲ್ಲಿ ಕರಿಯೋಣ. ಇದು ಎಣ್ಣೆ ಕಾದ್ಮೇಲೆ ನಾವು ಈ ಬಾಲ್ನ ಒಂದೊಂದು ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲಿ ಕರಿಬೇಕು. ಜಾಸ್ತಿ ಫ್ಲೇಮ್ ಇಟ್ಟರೆ ಒಳಗಡೆ ಎಲ್ಲ ಹಸಿ ಹಸಿಯಾಗಿ ಉಳಿದ್ಬಿಡುತ್ತೆ. ಸೊ ತುಂಬ ಲೋ ಫ್ಲೇಮಲ್ಲಿ ಇದನ್ನು ನಾವು ಕರ್ಕೊಳ್ಬೇಕು. ಈ ಥರ ಗೋಲ್ಡನ್ ಕಲರಲ್ಲಿ ಪೊಟ್ಯಾಟೊ ಪಾಪ್ಕಾರ್ನ್ ರೆಡಿ ಆಯಿತು. ಇದು ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದನ್ನು ಮುರಿದು ತೋರಿಸ್ತೀನಿ ನೋಡಿ, ಸೌಂಡ್ ಕೇಳ್ಬೋದು. ಈಗ ನನ್ನ ಮಗಳ ರಿವ್ಯೂ ಕೇಳೋಣ. ವಾವ್, ಟೇಸ್ಟಿ. ಥ್ಯಾಂಕ್ ಯು. ಬಾಯ್.